ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಸಮಾಜಶಾಸ್ತ್ರದಲ್ಲಿ ಶಬ್ದ ಮಾಲಿನ್ಯದ ಬಗ್ಗೆ ತಿಳ್ಕೊಳ್ಳೋಣ. ಶಬ್ದ ಮಾಲಿನ್ಯ ಅಂತ ಬಂದಾಗ ಶಬ್ದ ಮಾಲಿನ್ಯದ ಅರ್ಥ ಮತ್ತು ಶಬ್ದ ಮಾಲಿನ್ಯದ ಕಾರಣಗಳನ್ನು ಕೇಳ್ತಾರೆ. ಶಬ್ದ ಮಾಲಿನ್ಯ ಅಂತ ನಿಮಗೆ ಸಾಧಾರಣವಾಗಿ ಈ ಶಬ್ದ ಮಾಲಿನ್ಯದ ಬಗ್ಗೆ ಪಾಠಗಳು ಇರುವಂಥದ್ದು. ಶಬ್ದ ಮಾಲಿನ್ಯದ ಬಗ್ಗೆ ನಮ್ಮ ವಿಜ್ಞಾನಿಗಳ ಗಮನ ಸೆಳೆಯಲ್ಪಟ್ಟಿದ್ದು ಇತ್ತೀಚಿನ ವರ್ಷಗಳಲ್ಲಿ ಮಾತ್ರ. ನಗರ ಹಾಗೂ ಪಟ್ಟಣಗಳಲ್ಲಿ ಕಾರ್ಖಾನೆಗಳು, ಕಾರ್ಯಾಗಾರಗಳು ಹಾಗೂ ವಾಹನಗಳು ಕಪ್ಪು ಹೊಗೆ ಹಾಗೂ ಹೊಲಸು ವಸ್ತುಗಳನ್ನು ಮಾತ್ರವಲ್ಲದೆ ವಿಪರೀತ ಶಬ್ದವನ್ನು ಹೊರಡಿಸುತ್ತಿದ್ದು, ಇದರಿಂದ ಶಾಂತವಾದ ನೈಸರ್ಗಿಕ ವಾತಾವರಣವು ಮಲಿನಗೊಂಡಿದೆ. ಕಿವಿ ಗಡಚಿಕ್ಕುವಂತಹ ಹಾಗೂ ಕರ್ಕಶ ಶಬ್ದಗಳಿಂದಾಗಿ ಇಂದು ಎಷ್ಟೋ ಸ್ವಸ್ಥ ಮಂದಿ ಅಸ್ವಸ್ಥತೆಗೆ ಗುರಿಯಾಗುವಂತಾಗಿದೆ. ಮಾನಸಿಕವಾಗಿ ಕಿರಿಕಿರಿ ಉಂಟು ಮಾಡುವ ಹಾಗೂ ನಮ್ಮ ದೈಹಿಕ ಮತ್ತು ಮಾನಸಿಕ ನೆಮ್ಮದಿ ಮತ್ತು ಆರೋಗ್ಯವನ್ನು ಹಾಳುಗೆಡುವ ಶಬ್ದದ ತೀವ್ರತೆಯನ್ನು ಶಬ್ದ ಮಾಲಿನ್ಯ ಎಂದು ಕರೆಯುವರು. ಇದರಲ್ಲಿ ಮುಖ್ಯವಾಗಿ ಶಬ್ದ ಮಾಲಿನ್ಯದ ಪರಿಣಾಮಗಳೇನು, ಶಬ್ದ ಮಾಲಿನ್ಯದಿಂದಾಗಿ ಏನೆಲ್ಲ ಪರಿಣಾಮಗಳು ಉಂಟಾಗ್ತದೆ ಅಂತ ಬಂದಾಗ, ಶಬ್ದ ಮಾಲಿನ್ಯದಿಂದ ಕಿವುಡುತನ ಪ್ರಾಪ್ತವಾಗಬಹುದು. ಅದಕ್ಕೆ ಬಲಿಯಾದವರ ಆಯುಷ್ಯ ಕೂಡ ಕಡಿಮೆಯಾಗಬಹುದು. ಆದ್ದರಿಂದ ಮಾನಸಿಕ ಶಾಂತಿ ನಷ್ಟವಾಗಿ ಭಾವನಾತ್ಮಕ ಏರುಪೇರುಗಳು ಕೂಡ ಆಗಬಹುದು. ಎರಡನೆಯ ಪಾಯಿಂಟ್, ಅತಿಯಾದ ಶಬ್ದದಿಂದಾಗಿ ಹೃದಯದ ಬಡಿತದಲ್ಲಿ ಹೆಚ್ಚು ಕಡಿಮೆಯಾಗುವುದು, ಜೊತೆಗೆ ರಕ್ತದೊತ್ತಡದಲ್ಲಿ ಭಾರೀ ವ್ಯತ್ಯಯವಾಗುವುದು, ಹೃದಯ ಸಂಬಂಧಿ ಕಾಯಿಲೆಗಳು ಉಲ್ಬಣಗೊಳ್ಳಬಹುದು. 3, ಇದರಿಂದ ಪ್ರಾಣಿ ಪಕ್ಷಿಗಳ ಜೀವನದಲ್ಲಿಯೂ ದುಷ್ಪರಿಣಾಮಗಳುಂಟಾಗಬಹುದು. ಅವುಗಳ ವರ್ತನೆಯಲ್ಲಿ ವ್ಯತ್ಯಯವಾಗಬಹುದಲ್ಲದೆ ಅವುಗಳ ಬೆಳವಣಿಗೆ ಕುಂಠಿತಗೊಳ್ಳಬಹುದು. 4ನೇ ಪಾಯಿಂಟ್, ಶಬ್ದ ಮಾಲಿನ್ಯದಿಂದ ಮನಸ್ಸಿನ ಏಕಾಗ್ರತೆಗೆ ಭಂಗ ತರುತ್ತದೆ, ಜ್ಞಾಪಕ ಶಕ್ತಿ ಕುಂದುತ್ತದೆ, ಕೆಲಸ ಕಾರ್ಯಗಳಲ್ಲಿ ನಿರಾಸಕ್ತಿ ಮೂಡುವುದು, ಮಾನವ ಸಂಬಂಧಗಳು ಯಾಂತ್ರಿಕಗೊಳ್ಳುವಂಥದ್ದು. ಶಬ್ದ ಮಾಲಿನ್ಯವನ್ನು ತಡೆಗಟ್ಟುವ ವಿಧಾನಗಳ್ಯಾವುದು? ಸಸ್ಯಗಳು ಶಬ್ದವನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಹೊಂದಿರುವುದರಿಂದ ಸಾಧ್ಯವಿದ್ದಲ್ಲೆಲ್ಲ ಮರಗಿಡಗಳನ್ನು ಬೆಳೆಸಬೇಕು. ಹೆದ್ದಾರಿಗಳುದ್ದಕ್ಕೂ ಹಾಗೂ ಕೈಗಾರಿಕಾ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ಬೆಳೆಸಲು ಯೋಚನೆ ಮಾಡಬೇಕು. ಆಸ್ಪತ್ರೆಗಳು, ಗ್ರಂಥಾಲಯಗಳು, ಶಾಲೆ ಕಾಲೇಜುಗಳು, ವೃದ್ಧಾಶ್ರಮಗಳು, ದೇವಾಲಯಗಳು, ಮಠ ಮಂದಿರಗಳು ಇರುವ ಕಡೆಗಳಲ್ಲಿ ನಿಶ್ಶಬ್ದ ವಲಯ ನಿರ್ಮಿಸುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಸಾಧ್ಯವಾದಲ್ಲಿ ಶಬ್ದ ನಿಯಂತ್ರಣ ಗೋಡೆಗಳನ್ನು ಕಟ್ಟಿಸುವ ಪ್ರಯತ್ನ ಮಾಡುವುದು. 4ನೇ ಪಾಯಿಂಟ್, ಮಕ್ಕಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಶಬ್ದ ಮಾಲಿನ್ಯದಿಂದ ಉಂಟಾಗಬಹುದಾದ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಬೇಕು. ಶಾಲೆಗಳು ಹಾಗೂ ಮಾಧ್ಯಮಗಳು ಈ ಬಗ್ಗೆ ಕ್ರಿಯಾಶೀಲ ಪಾತ್ರ ವಹಿಸಬೇಕು. ಸಂಘ ಸಂಸ್ಥೆಗಳು ಕೂಡ ಈ ಬಗ್ಗೆ ನೆರವಾಗಬಹುದು. ಪರಿಸರ ಮಾಲಿನ್ಯದ ಇತರ ಪ್ರಕಾರಗಳು ಅಥವಾ ರೂಪಗಳೇನು? ಪರಿಸರ ಮಾಲಿನ್ಯದ ಪ್ರಕಾರಗಳಲ್ಲಿ ಘನತ್ಯಾಜ್ಯ ವಸ್ತುಗಳಿಂದ ಮಾಲಿನ್ಯ, ಕ್ರಿಮಿನಾಶಕಗಳಿಂದ ಮಾಲಿನ್ಯ, ಅಣುವಿಕಿರಣ ಮಾಲಿನ್ಯ, ತಾಪ ಮಾಲಿನ್ಯ, ಸಾಗರ ಮಾಲಿನ್ಯ ಇವುಗಳನ್ನು ಕಾಣ್ತೇವೆ. ನಾವು ಮುಖ್ಯವಾಗಿ ಈಗ ಶಬ್ದ ಮಾಲಿನ್ಯದ ಬಗ್ಗೆ ತಿಳ್ಕೊಂಡಿದ್ದೇವೆ. ಸಂಪೂರ್ಣವಾಗಿ ಶಬ್ದ ಮಾಲಿನ್ಯದ ಬಗ್ಗೆ, ಅದರ ಅರ್ಥ, ಅದರ ಕಾರಣ, ಅದರ ಪರಿಣಾಮಗಳನ್ನು ಕೇಳಿದಾಗ ನಾವಿಷ್ಟು ಬರಿಬೇಕಾಗ್ತದೆ. ಶಬ್ದ ಮಾಲಿನ್ಯದ ಕಾರಣಗಳನ್ನು ನಾವು ಓದ್ಕೊಳ್ಳಿಲ್ಲ. ಶಬ್ದ ಮಾಲಿನ್ಯದ ಕಾರಣಗಳು ಏನೆಲ್ಲ? ಶಬ್ದ ಮಾಲಿನ್ಯದ ಕಾರಣ ರಸ್ತೆ, ವಾಯು ಹಾಗೂ ರೈಲು ಸಾರಿಗೆಗಳಿಂದ ಬಹಳಷ್ಟು ಪ್ರಮಾಣದಲ್ಲಿ ಶಬ್ದ ಮಾಲಿನ್ಯ ಉಂಟಾಗುತ್ತದೆ. ಅಂದರೆ ದಿನನಿತ್ಯ ಹೆಚ್ಚಾಗುತ್ತಿರುವಂತಹ ಸಾರಿಗೆ ವಾಹನಗಳು, ವಿಮಾನಗಳು, ರೈಲುಗಳಿಂದ ಶಬ್ದ ಮಾಲಿನ್ಯ ಹೆಚ್ಚಾಗ್ತದೆ. ಬಹಳಷ್ಟು ಮಂದಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಈ ಒಂದು ಶಬ್ದ ಮಾಲಿನ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಕೈಗಾರಿಕಾ ಚಟುವಟಿಕೆಗಳಿಂದಲೂ ಶಬ್ದ ಮಾಲಿನ್ಯ ಹೆಚ್ಚುತ್ತಿದೆ. ಕಾರ್ಖಾನೆಗಳ ಬಳಿಯಲ್ಲಿ ವಾಸಿಸುವ ಜನ ಬಹುಬೇಗ ಈ ಮಾಲಿನ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಕಾರ್ಖಾನೆಗಳ ನೌಕರರು ಈ ಮಾಲಿನ್ಯದಿಂದ ತೊಂದರೆಗೊಳಗಾಗುತ್ತಿದ್ದಾರೆ. 3ನೇ ಪಾಯಿಂಟ್, ದಿನನಿತ್ಯದ ಗೃಹೋಪಯೋಗಿ ಬಳಕೆ ವಸ್ತುಗಳಾದ
ಶೀತಲೀಕರಣ ಯಂತ್ರ, ಮಿಕ್ಸರ್ ಗ್ರೈಂಡರ್ಗಳು, ವ್ಯಾಕ್ಯೂಮ್ ಕ್ಲೀನರ್ಗಳು, ಹವಾನಿಯಂತ್ರಕಗಳ ಯಂತ್ರಗಳು ಶಬ್ದದ ಉತ್ಪತ್ತಿಗೆ ಕಾರಣವಾಗುವುದರಿಂದ ಇವುಗಳಿಂದಲೂ ಮನೆಯಲ್ಲಿ ಶಬ್ದ ಮಾಲಿನ್ಯ ಉಂಟಾಗುತ್ತದೆ. ಸಂಗೀತ ಹೊರಹೊಮ್ಮಿಸುವ ಮ್ಯೂಸಿಕ್ ಪ್ಲೇಯರ್ಗಳು, ಆಂಬ್ಯುಲೆನ್ಸ್, ಸೈರನ್, ಸಾರ್ವಜನಿಕ ಸಮಾರಂಭಗಳಲ್ಲಿ ಬಳಸುವ ಧ್ವನಿವರ್ಧಕಗಳು ಹೊರಡಿಸುವ ಜೋರು ಧ್ವನಿಗಳಿಂದಲೂ ಅಪಾರ ಪ್ರಮಾಣದಲ್ಲಿ ಶಬ್ದ ಮಾಲಿನ್ಯ ಉಂಟಾಗುತ್ತಿದೆ. ಮನುಷ್ಯರ ಕೂಗಾಟದಿಂದಲೂ ಸಾಕುಪ್ರಾಣಿ ನಾಯಿಗಳು ಕಿರುಚಿದಾಗಲೂ ಶಬ್ದ ಮಾಲಿನ್ಯ ಉಂಟಾಗುತ್ತದೆ. ಶಬ್ದದ ತೀವ್ರತೆಯನ್ನು ಅಳೆಯಲು ಡೆಸಿಬಲ್ ಎಂಬ ಮಾನದಂಡವನ್ನು ಉಪಯೋಗಿಸಲಾಗುತ್ತಿದೆ. ಸುಮಾರು 85 ಡೆಸಿಬಲ್ವರೆಗೂ ಶಬ್ದವನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯ ಮಾನವರಿಗೆ ಇದೆ. ಶಬ್ದದ ತೀವ್ರತೆ ಇದಕ್ಕಿಂತ ಹೆಚ್ಚಾದಲ್ಲಿ ಅದರಿಂದ ಮಾನವನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ. ಇದರಿಂದಾಗಿ ನಿದ್ರಾಹೀನತೆ, ತಲೆಬೇನೆ, ಮಾನಸಿಕ ಸ್ವಸ್ಥ, ಕಿವುಡುತನಗಳು ಉಂಟಾಗುತ್ತದೆ. ಇದರಿಂದಾಗಿ ವ್ಯಕ್ತಿಯೊಬ್ಬನ ಕೆಲಸ ನಿರ್ವಹಣೆ ಸಾಮರ್ಥ್ಯ ಕೂಡ ಕುಗ್ಗುತ್ತದೆ. ಇವಿಷ್ಟು ನಾವು ಶಬ್ದ ಮಾಲಿನ್ಯದಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು. ಇನ್ನು ಇದರಲ್ಲಿ ಪರಿಸರ ಮಾಲಿನ್ಯ ಕೂಡ ಬಂದಿದೆ ನೋಡಿ. ಪರಿಸರ ಮಾಲಿನ್ಯದ ಬಗ್ಗೆ ಇಲ್ಲಿ ನೋಡಿದರೆ, ಪರಿಸರ ಮಾಲಿನ್ಯದಲ್ಲಿ ಘನತ್ಯಾಜ್ಯ ವಸ್ತುಗಳಿಂದ ಮಾಲಿನ್ಯ ಆಗುವಂಥದ್ದು, ಕ್ರಿಮಿನಾಶಕಗಳಿಂದ ಮಾಲಿನ್ಯ ಉಂಟಾಗುವಂಥದ್ದು, ಅಣುವಿಕಿರಣ ಮಾಲಿನ್ಯ ಉಂಟಾಗುವಂಥದ್ದು, ತಾಪ ಮಾಲಿನ್ಯ, ಸಾಗರ ಮಾಲಿನ್ಯ, ಇವೆಲ್ಲ ಅದರಲ್ಲಿ ಬರುವಂಥದ್ದು. ಇನ್ನು ಯಾವ ರೀತಿ ಇದನ್ನು ತಡೆಗಟ್ಟಬಹುದು? ಅಣ್ವಸ್ತ್ರಗಳ ಬಳಕೆಯನ್ನು ನಿಷೇಧಿಸುವಂಥದ್ದು, ಅಣು ವಿದ್ಯುತ್ತಿನ ಬಳಕೆ ಮಾಡುವಾಗ ಎಲ್ಲ ಬಗೆಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಅದು ಹೊರಸೂಸಲ್ಪಡದಂತೆ ನೋಡಬೇಕು. ಅದರ ತ್ಯಾಜ್ಯವನ್ನು ಸಂಪೂರ್ಣವಾಗಿ ಸಂಸ್ಕರಿಸಿ ವಿಕಿರಣ ರಹಿತವನ್ನಾಗಿಸಿದ ನಂತರವೇ ವಾತಾವರಣಕ್ಕೆ ಬಿಡಬೇಕು. ವಿಕಿರಣಗಳ ಸೋರಿಕೆಯನ್ನು ಅತ್ಯಾಧುನಿಕ ತಂತ್ರಜ್ಞಾನದಿಂದ ನಿಲ್ಲಿಸಬೇಕು. ಅಣುವಿಕಿರಣಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಬಳಸುವಾಗ ಎಲ್ಲ ಬಗೆಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಬೇಕು. ಪರಿಸರ ಮಾಲಿನ್ಯದ ದುಷ್ಪರಿಣಾಮಗಳೇನು? ಏನೆಲ್ಲ ದುಷ್ಪರಿಣಾಮಗಳಾಗ್ತದೆ? ಪರಿಸರ ಮಾಲಿನ್ಯವು ಮಾನವನ ಮೇಲೆ ಮಾತ್ರವಲ್ಲದೆ ಸಮಸ್ತ ಜೀವ ಜಂತುಗಳ ಮೇಲೆ ದುಷ್ಪರಿಣಾಮಗಳನ್ನು ಉಂಟು ಮಾಡಬಲ್ಲದು. ಇದರಿಂದಾಗಿ ಪ್ರಾಣಿ ಜಗತ್ತು ಹಾಗೂ ಸಸ್ಯ ಜಗತ್ತುಗಳ ಭವಿಷ್ಯ ಆತಂಕಿತವಾಗುವುದು. ಪಾಯಿಂಟ್ ನಂಬರ್ 2, ಕಾರ್ಖಾನೆಗಳು ಮತ್ತು ವಾಹನಗಳಿಂದ ಹೊರಡುವ ದಟ್ಟವಾದ ಹೊಗೆಯು ಒಳಗೊಂಡಿರುವ ಇಂಗಾಲದ ಡೈಆಕ್ಸೈಡ್, ಮೊನಾಕ್ಸೈಡ್, ಸಾರಜನಕದ ಆಕ್ಸೈಡ್, ಜಲಜನಕ, ಇಂಗಾಲದ ಸಂಯುಕ್ತಗಳು ಮುಂತಾದವು ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಉಂಟುಮಾಡುವು. ಕ್ಷಯ, ಅಸ್ತಮ, ರಕ್ತಹೀನತೆ, ಕಣ್ಣುರಿ, ಕ್ಯಾನ್ಸರ್ ಮುಂತಾದ ಕಾಯಿಲೆಗಳು ಇದರಿಂದ ಹೆಚ್ಚುವು. ಆಮ್ಲ ಮಳೆಗಳು ಅರಣ್ಯಗಳನ್ನು, ಮರಗಿಡಗಳನ್ನು ಹಾನಿಗೀಡು ಮಾಡುತ್ತದೆ. ಕಟ್ಟಡಗಳು, ಸೌಧಗಳು, ಐತಿಹಾಸಿಕ ಸ್ಮಾರಕಗಳು ಇತ್ಯಾದಿ ಇವುಗಳಿಂದ ವಿರೂಪಗೊಳ್ಳುವಂಥದ್ದು. ಪರಿಸರ ಮಾಲಿನ್ಯದಿಂದ ಹವಾಮಾನದ ಮೇಲೂ ಪ್ರತಿಕೂಲ ಪರಿಣಾಮವನ್ನುಂಟು ಮಾಡುವಂಥದ್ದು. ತಾಪಮಾನ ಹೆಚ್ಚಬಹುದು, ಮಳೆ ಕಡಿಮೆಯಾಗಬಹುದು, ಚಳಿ ಹೆಚ್ಚಬಹುದು, ಶೀತ ಮಾರುತಗಳು ಬೀಸಬಹುದು ಇತ್ಯಾದಿ. ಪರಿಸರ ಮಾಲಿನ್ಯದ ಪರಿಣಾಮವಾಗಿ ಈಗಿನ ತಲೆಮಾರುಗಳ ಜನರು ಮಾತ್ರವಲ್ಲದೆ ಮುಂಬರುವ ಮುಂದೆ ಹುಟ್ಟಲಿರುವ ತಲೆಮಾರಿನ ಜನರು ಕೂಡ ಹಲವಾರು ಬಗೆಯ ಒಂದು ಕಾಯಿಲೆಗಳಿಗೆಲ್ಲ ತುತ್ತಾಗಬಹುದು. ಭೂಮಿಯನ್ನು ಮತ್ತು ಅದರ ಮೇಲಿರುವ ಕೋಟ್ಯಾವಧಿ ಜೀವಿಗಳನ್ನು ಸೂರ್ಯನಿಂದ ಹೊರಡುವ ತೀಕ್ಷ್ಣವಾದ ಅಲ್ಟ್ರಾವೈಲೆಟ್ ಕಿರಣಗಳಿಂದ ಸಂರಕ್ಷಿಸುವಂಥ ಓಝೋನ್ ಪದರವು ಪರಿಸರ ಮಾಲಿನ್ಯದಿಂದ ಘಾಸಿಗೊಳ್ಳಬಹುದಾಗಿದ್ದು, ಇದರಿಂದ ತೀಕ್ಷ್ಣವಾದ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಯನ್ನು ತಲುಪಿ ಇಲ್ಲಿನ ಜೀವಕೋಟಿಗೆ ಹಾನಿ ಉಂಟು ಮಾಡುವಂತಹ ಸಾಧ್ಯತೆ ಇದೆ. ಪರಿಸರ ಮಾಲಿನ್ಯದಿಂದಾಗಿ ಸಾಂಕ್ರಾಮಿಕ ರೋಗಗಳು ಒಮ್ಮೆ ಆರಂಭವಾಯಿತೆಂದರೆ ನೀರಿನ ಹಾಗೂ ಗಾಳಿಯ ಮೂಲಕ ಅತ್ಯಧಿಕ ವೇಗದಲ್ಲಿ ಪ್ರಸಾರಗೊಂಡು ಗಂಭೀರ ಹಾನಿಯಾಗುವ ಸಾಧ್ಯತೆ ಇದೆ. ಕಸದ ರಾಶಿಯನ್ನು, ಕೊಳಕು ನೀರನ್ನು, ತ್ಯಾಜ್ಯ ವಸ್ತುಗಳನ್ನು ಎಲ್ಲೆಂದರಲ್ಲಿ ಹಾಗೆ ಬಿಡುವುದರಿಂದ ಮಾನವನು ಅನಾರೋಗ್ಯಕರವಾದ ನೈರ್ಮಲ್ಯ ಸೂಕ್ತವಾದ ಪರಿಸರದಲ್ಲಿ ದಿನವೂ ದುರ್ಗಂಧಯುಕ್ತವಾದ ಗಾಳಿಯನ್ನು ಸೇವಿಸುತ್ತಾ, ಕಲುಷಿತ ನೀರನ್ನು ಕುಡಿಯುತ್ತಾ, ಕಿವಿಗೆ ಅಪ್ಪಳಿಸುವ ಕರ್ಕಶ ಶಬ್ದಗಳನ್ನು ಕೇಳಿಸುತ್ತಾ ತನ್ನ ದೈನಂದಿನ ಜೀವನವನ್ನು ಯಾತನಾಮಯವಾಗಿಸಿಕೊಳ್ಳಬೇಕಾಗುವುದು. ಕಸದ ರಾಶಿಯನ್ನು, ತ್ಯಾಜ್ಯ ವಸ್ತುಗಳನ್ನು ನಗರದ ಹೊರ ವಲಯಗಳಲ್ಲಿ ರಾಶಿ ಹಾಕುತ್ತಾ ಬಂದು ಕೊನೆಗೆ ಅದನ್ನು ಸಮತಟ್ಟು ಮಾಡಿ ಮನೆ ನಿವೇಶಗಳನ್ನಾಗಿ ಮಾಡುವುದರಿಂದಲೂ ಅಪಾಯ ತಪ್ಪಿದ್ದಲ್ಲ ಎನ್ನಲಾಗಿದೆ.
ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವಿಕೆ ಸರ್ಕಾರ ಮತ್ತು ಸಮಾಜದ ಪಾತ್ರ. ಪರಿಸರದ ರಕ್ಷಣೆಗಾಗಿ ಸಂವಿಧಾನದ ಮುನ್ನೇರ್ಪಾಡುಗಳನ್ನು ಮಾಡುವಂಥದ್ದು ಸಂವಿಧಾನದ ವಿಧಿಗಳು. ಇತರೆ ಸರಕಾರಿ ಪ್ರಯತ್ನಗಳು. ಜಲ ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ 1974, ವಾಯು ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ 1981, ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ, ಕೇಂದ್ರೀಯ ಮಂಡಳಿ, ಪರಿಸರ ಇಲಾಖೆ, ಪರಿಸರ ಸಂರಕ್ಷಣೆಯೊಂದಿಗೆ ಆರ್ಥಿಕ ಪ್ರಗತಿ. ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಕೆಲವು ಪರಿಹಾರ ಕ್ರಮಗಳನ್ನು ಕೊಟ್ಟಿದ್ದಾರೆ. ಏನು ಪರಿಹಾರ? ಪರಿಸರ ಸಂರಕ್ಷಣೆಗೆ ಪೂರಕವಾದ ರಾಷ್ಟ್ರೀಯ ಕೈಗಾರಿಕಾ ನೀತಿಯನ್ನು ಮಾಡುವಂಥದ್ದು. ಅನಿಯಂತ್ರಿತ ನಾಗರೀಕರಣವನ್ನು ಕೂಡ ತಡೆಯುವುದು ಅವಶ್ಯಕ. ಕಾರ್ಖಾನೆಗಳನ್ನು ಬಿಟ್ಟರೆ ವಾತಾವರಣದ ಮಲಿನತೆಯಲ್ಲಿ ಎರಡನೆಯ ದೊಡ್ಡ ಪಾತ್ರವಿರುವುದು ಮೋಟಾರು ವಾಹನಗಳಿಗೆ. ಕೊಚ್ಚಿ ನೀರಿನ ಸಂರಕ್ಷಣಾ ವ್ಯವಸ್ಥೆ. ನಿರವಯದ ತ್ಯಾಜ್ಯ ವಸ್ತುಗಳನ್ನು ದೂರ ಸಾಗಿಸುವಂಥ ವ್ಯವಸ್ಥೆ. ಪ್ಲಾಸ್ಟಿಕ್ ಬಳಕೆಯ ನಿಷೇಧ. ಕಸದ ಬುಟ್ಟಿಯ ಬಳಕೆ. ಪರಿಸರ ಸಂರಕ್ಷಣಾ ಅಭಿಯಾನ. ಪರಿಸರ ಸಂರಕ್ಷಣಾ ಅಭಿಯಾನ. ನೌಕರಶಾಹಿ ನಿರ್ಲಕ್ಷ್ಯಕ್ಕೆ ತಡೆ. ಅರಣ್ಯಗಳ ಸಂರಕ್ಷಣೆಯ ಅಗತ್ಯ. ಪರಿಸರ ಸಂರಕ್ಷಣೆಗಾಗಿ ಹಣದ ಪೂರೈಕೆಯ ವ್ಯವಸ್ಥೆ. ಪರಿಸರ ಸಂರಕ್ಷಣಾ ಸಂಶೋಧನೆಗಳಿಗೆ ಪ್ರೋತ್ಸಾಹ. ಕಾಲ ನಿಗದಿತ ಕಾರ್ಯಕ್ರಮದ ಅಗತ್ಯತೆ. ಇನ್ನು ಮಾಲಿನ್ಯ ನಿಯಂತ್ರಣದಲ್ಲಿ ಸಮಾಜದ ಮತ್ತು ಪ್ರತಿ ವ್ಯಕ್ತಿಯ ಪಾತ್ರ ಅಂತ ಕೇಳಿದ್ದಾರೆ. ಮಾಲಿನ್ಯವನ್ನು ನಿಯಂತ್ರಣ ಮಾಡಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅದಕ್ಕೆ ಸಹಕಾರ ಮಾಡಬೇಕು. ಸಾರ್ವಜನಿಕರೆಲ್ಲರೂ ಕಡ್ಡಾಯವಾಗಿ ಶೌಚಾಲಯಗಳನ್ನು ಬಳಸುವಂಥದ್ದು ನಮ್ಮ ದೇಶದ ಅಗತ್ಯವಾಗಿ ಪಾಲಿಸಬೇಕಾದಂತಹ ಒಂದು ವಿಷಯ ಆಗಿದೆ. ಇನ್ನು ಸಾಧ್ಯವಾದ ಸಂದರ್ಭಗಳೆಲ್ಲ ಯಾವುದಾದ್ರೂ ಒಂದು ಸ್ಥಳಕ್ಕೆ ಪ್ರಯಾಣಿಸುವಾಗ ಒಬ್ಬರಿಗೊಬ್ಬರು ಒಂದೊಂದು ಕಾರನ್ನು ಉಪಯೋಗಿಸುವ ಬದಲು 4-5 ಮಂದಿ ಒಟ್ಟು ಒಂದು ಕಾರನ್ನು ಬಳಸಿದರೆ ಮಾಲಿನ್ಯದ ಪ್ರಮಾಣ ಆದಷ್ಟು ಕಡಿಮೆ ಮಾಡಬಹುದು. ವನಮಹೋತ್ಸವದಂತಹ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಯ ಸಂಕಲ್ಪದೊಂದಿಗೆ ಸಕ್ರಿಯವಾಗಿ ತೊಡಗುವುದು. ನಮ್ಮ ಮನೆಗಳಲ್ಲಿಯೇ ಹೂಗಿಡ, ತರಕಾರಿ ಗಿಡ, ನೆರಳಿನ ಗಿಡಗಳನ್ನು ನೆಟ್ಟು ಪೋಷಿಸುವುದು. ಕೀಟನಾಶಕ, ಕ್ರಿಮಿನಾಶಕಗಳ ವಯೋಚಿತ ಬಳಕೆಯಿಂದ ನಾವು ಮಣ್ಣಿನ ಮಾಲಿನ್ಯವನ್ನು ಕಡಿಮೆ ಮಾಡಬಹುದು. ಇವಿಷ್ಟು ನಾವು ಪರಿಸರ ಮಾಲಿನ್ಯದಲ್ಲಿ ಸಮಾಜ ಮತ್ತು ಪ್ರತಿ ವ್ಯಕ್ತಿಯ ಪಾತ್ರವನ್ನು ತಿಳ್ಕೊಂಡೆವು. ಮುಖ್ಯವಾಗಿ ನಾವಿಲ್ಲಿ ಶಬ್ದ ಮಾಲಿನ್ಯದ ಬಗ್ಗೆ ತಿಳ್ಕೊಂಡೆವು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನು, ಇನ್ನಷ್ಟು ಮುಖ್ಯವಾದಂತಹ ಪ್ರಶ್ನೆಗಳನ್ನು ಕೂಡ ನೋಡಿಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇದೆಲ್ಲ ಕೂಡ ಸಮಾಜಶಾಸ್ತ್ರದಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆಯಾಗಿದೆ. ಧನ್ಯವಾದಗಳು.